ಹೇ ಗಾಯ್ಸ್, ಅಸ್ಸಲಾಮುಅಲೈಕುಮ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ನಾವಿವತ್ತು ನಮ್ಮ ಚಾನಲಲ್ಲಿ ಏನಪ್ಪ ಮಾಡ್ತಿರೋದು ಅಂತ ನೋಡಿದ್ರೆ ರೋಸ್ ಮಿಲ್ಕ್ ಪುಡ್ಡಿಂಗ್ ಮಾಡ್ತಿರೋದು. ಸೊ ಆ ರೋಸ್ ಮಿಲ್ಕ್ ಪುಡ್ಡಿಂಗ್ ಮಾಡೋಕ್ಕೆ ಏನೇನು ಬೇಕು ಅನ್ನೋದನ್ನ ಬಂದು ನಾವು ಒಂದೊಂದೇ ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಣ. ಫಸ್ಟ್ ಬಂದು ಒಂದು 15 ಬಾದಾಮ್ ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಅದರಲ್ಲೇ ಗೋಡಂಬಿ ಕೂಡ ತೊಗೊಂಡಿದ್ದೀನಿ, ಒಂದು 6-7 ನಿಮ್ಗೆ ಎಷ್ಟು ಬೇಕೋ ಅಷ್ಟು. ಸೊ ಇದೆರಡನ್ನೂ ತೊಗೊಂಡು ಸೈಡಿಗೆ ಇಟ್ಕೊಂಡು, ಮತ್ತು ರೋಸ್ ಮಿಲ್ಕ್ದು ಎಸೆನ್ಸ್ ಅಂದರೆ ಅದು ಲಿಕ್ವಿಡ್ ಥರ ಬರುತ್ತೆ ಅದು, ಮತ್ತು ಒಂದು ಕಸ್ಟರ್ಡ್ ಪೌಡ್ರು, ಮತ್ತು ಒಂದು ಕಪ್ ಆಫ್ ಶುಗರು, ಮತ್ತು ಅಗರಗರನ್ಗೆ ಚೆನ್ನಾಗ್ರಾಸು ಹೇಳ್ಬೋದು. ಆ್ಯಂಡ್ ಅರ್ಧ ಲೀಟ್ರ್ ಮಿಲ್ಕ್ ತೊಗೊಂಡಿದ್ದೀನಿ. ಸೊ ಹಾಲು ತೊಗೊಂಡು ಹಾಕ್ಕೊಟ್ಟಿದ್ದೀನಿ ಬಿಸಿ ಆಗೋಕ್ಕೆ. ಸೊ ಹಾಲೆಲ್ಲ ಬಿಸಿ ಆದಮೇಲೆ ನೆಕ್ಸ್ಟ್ ಏನು ಮಾಡೋ ಪ್ರೊಸೀಜರ್ ಅನ್ನೋದು ಬಂದು ನೋಡೋಣ. ಹಾಲು ಬಿಸಿ ಆಗ್ತಿದೆ. ಸೊ ಹಾಲು ಬಿಸಿ ಆಗೋ ಗಂಟ ನಾನು ಏನು ಮಾಡ್ತೀನಿ ಈಗ ಅಂತ ಹೇಳಿದ್ರೆ, ಅಗರ್ ಬಂದು ಓಪನ್ ಮಾಡಿಕೊಂಡು ಫಸ್ಟ್ ಒಂದು ಗ್ಲಾಸ್ ಆಫ್ ವಾಟರಲ್ಲಿ ಅದನ್ನ ವಾಶ್ ಮಾಡ್ಕೊತೀನಿ. ಅದು ಪೀಸಸ್ ಮಾಡಿ ವಾಶ್ ಮಾಡ್ಕೊತೀನಿ. ಫಸ್ಟು ವಾಶ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಅದನ್ನ ತೊಳೆದು ಆ ನೀರಿರುತ್ತಲ್ಲ ಅದು ಬಿಸಾಕ್ಬಿಡ್ಬೇಕು. ನೆಕ್ಸ್ಟ್ ಅಗೇನ್ ಎತ್ತಿ ಸೈಡಲ್ಲಿ ಇಟ್ಕೊಂಡು ಆ್ಯಂಡ್ ಅಗೇನ್ ಬಂದು ಇನ್ನೊಂದು ವಾಟ್ರಲ್ಲಿ ವಾಶ್ ಮಾಡಿ ತೊಗೋಬೇಕು. ವಾಶ್ ಮಾಡೋಕ್ಕೆ ನೀರು ತೊಗೋಬೇಕು. ಓಕೆ, ನೋಡ್ತಿದ್ರಲ್ಲ ಅಂದ್ಕೋತೀನಿ. ತೊಗೊಂಡಿದ್ದೀನಿ. ದೆನ್ ಅದು ಬಂದು ಗ್ಯಾಸ್ ಮೇಲೆ ಇಟ್ಬಿಟ್ಟು ಆನ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದರೆ ಅದು ಸ್ವಲ್ಪ ಮೆಲ್ಟ್ ಆಗಿ ವಾಟರ್ ಥರ ಆಗುತ್ತೆ. ಸೊ ಫೈನಲಿ ಹಾಲು ಕೂಡ ಬಿಸಿ ಆಗಿದೆ. ಅದು ಚೆನ್ನಾಗಿ ಮಿಕ್ಸ್ ಮಾಡಿ ಬಿಡ್ತಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಒಂದು ಹಾಲ್ಗೆ 1 ಕಪ್ ಆಫ್ ಶುಗರ್ ಆ್ಯಡ್ ಮಾಡಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಬಂದು ಕಸ್ಟರ್ಡ್ ಪೌಡ್ರ್ ತೊಗೊಂಡಿದ್ದೀವಿ. ಅದು ಬಂದು ಓಪನ್ ಮಾಡಿಕೊಂಡು ನಾನು ವಾಟರಲ್ಲಿ 1 ಕಪ್ ಬೌಲಲ್ಲಿ ಸ್ವಲ್ಪ ವಾಟರ್ ಹಾಕಿ ಮಿಕ್ಸ್ ಮಾಡಿ, ಅದು ವಾಟರ್ ಥರ ಕನ್ಸಿಸ್ಟೆನ್ಸಿ ಬಂದಮೇಲೆ ಬಂದು ಅದು ಆ್ಯಡ್ ಮಾಡ್ತೀನಿ. ಬಿಕಾಸ್ ಹಾಗೆ ಆಡಿದ್ರೆ ಅದು ಗಂಟು ಆಗಿಬಿಡುತ್ತೆ. ಸೊ ಹಂಗೆ ಮಾಡಬಾರ್ದು. ಫಸ್ಟ್ ಯಾವಾಗ ಕಸ್ಟರ್ಡ್ ಮಿಕ್ಸ್ ಮಾಡಿದ್ರು ನೀವು 1 ಕಪ್ಪಲ್ಲಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ನೋಡಿ, ಈ ಥರ ಮಾಡಿಕೊಂಡು ನೆಕ್ಸ್ಟ್ ಬಂದು ನೀವು ಯಾವುದಲ್ಲಿ ಆ್ಯಡ್ ಮಾಡಬೇಕೋ ಅದೆಲ್ಲ ಆ್ಯಡ್ ಮಾಡ್ಕೋಬೇಕು. ಸೊ ನೋಡ್ತಿದ್ದೀರಾ, ಗಂಟು ಇಲ್ಲದೆ ತುಂಬ ಸಾಫ್ಟಾಗಿ ಬಂದಿದೆ ಅಂತ. ಸೊ ಈಗ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಹಾಲು ಬಿಸಿಯಾಗಕ್ಕೆ ಇಕ್ಕಿದ್ನಲ್ವ ಶುಗರ್ ಹಾಕಿ, ಶುಗರ್ ಎಲ್ಲ ಮೆಲ್ಟ್ ಆಗಿರುತ್ತೆ ಅನ್ಕೋತೀನಿ. ಒಂದು ಹ್ಯಾಂಡಲ್ ಹಾಕ್ಕೊಂಡು ಇನ್ನೊಂದು ಹ್ಯಾಂಡಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕಿತ್ತು. ಸೊ ಒಂದು ಹ್ಯಾಂಡಲ್ ಹಾಕ್ಕೊಂಡು ಬಂದು ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಹಾಲು ಬಂದು ನೋಡ್ತಿದ್ದೀರಾ ಅಂದ್ಕೊತೀನಿ. ಬಾಯ್ಲ್ ಆಗಿಬಿಟ್ಟಿದೆ, ಕಂಪ್ಲೀಟ್ ಬಾಯ್ಲ್ ಆಗಿಬಿಟ್ಟಿದೆ ಹಾಲು. ಅದು ಹಾಲು ಬಿಸಿ ಆಗಬೇಕು ನೀಟಾಗಿ, ಆಮೇಲೆ ಬಂದು ನೀವು ಆ್ಯಡ್ ಮಾಡ್ಕೋಬೇಕು. ಓಕೆನಾ? ಸೊ ಹಾಲು ನೀವೇ ನೋಡಿದ್ದೀರಾ, ಕಂಪ್ಲೀಟ್ ಬಾಯ್ಲ್ ಆಗಿದೆ. ಸೊ ಈಗ ನೆಕ್ಸ್ಟ್ ಬಂದು ನಾನು ಅದು ಹಾಕ್ಕೊಂಡು ಕಸ್ಟರ್ಡ್ ಪೌಡ್ರು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ಜಾಸ್ತಿ ಹೊತ್ತು ಮಿಕ್ಸ್ ಮಾಡ್ತಾನೆ ಇದ್ದರೆ ಹಾಲು ಬಂದು ಗಟ್ಟಿಯಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ. ನೋಡ್ತಿದ್ದೀರಲ್ಲ. ಸೊ ಇದು ಬಂದು ಅಗರ್ ನೋಡಿ, ನೀವು 97% ಅಷ್ಟು ಬಂದು ಎಲ್ಲ ಮೆಲ್ಟ್ ಆಗಿಬಿಟ್ಟು ವಾಟರ್ ಥರ ಆಗಿಬಿಟ್ಟಿದೆ. ನೋಡ್ತಿದ್ದೀರಾ ಅಂದ್ಕೊತೀನಿ. ಇನ್ನೂ ಸ್ವಲ್ಪ ಕಾಣಿಸ್ತಿದ್ದೆ, ಅದನ್ನು ಕೂಡ ಸ್ವಲ್ಪ ಹೊತ್ತು ಬಿಟ್ಟರೆ ಅದನ್ನು ಕೂಡ ಕಂಪ್ಲೀಟ್ ಬಂದು ಮೆಲ್ಟ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಬಂದು ಒಂದು ಕಡೆ ಹಾಲು ಬಾಯ್ಲ್ ಆಗ್ತಿದೆ, ಒಂದು ಕಡೆ ಅಗರ್ ಬಾಯ್ಲ್ ಆಗ್ತಿದೆ. ನೆಕ್ಸ್ಟ್ ಬಂದು ನನಗಿದು ಚಾಪ್ ಮಾಡ್ಕೊಳ್ಳೋ ಕೆಲಸ ಇದೆ. ಸೊ ಎಲ್ಲನೂ ಬಂದು ಕ್ಲೀನಾಗಿ ಚಾಪ್ ಮಾಡಿ ಇಟ್ಕೊಳ್ಳೋಣ. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈಗ ನೋಡಿ, ಹಾಲು ಅದು ಕಸ್ಟರ್ಡ್ ಪೌಡ್ರ್ ಹಾಕಿನೂ ಮಿಕ್ಸ್ ಆಗಿದೆ. ದೆನ್ ಬಂದು ಅದಕ್ಕೆ ಕಟ್ ಮಾಡಿಕೊಂಡಿದ್ನಲ್ಲ ಡ್ರೈ ಫ್ರೂಟ್ಸು, ಅದನ್ನು ಕೂಡ ಆ್ಯಡ್ ಮಾಡ್ತಿದ್ದೀನಿ. ಬಾದಾಮ್ ಮತ್ತು ಗೋಡಂಬಿ ಅದನ್ನು ಕೂಡ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಕೊಟ್ಕೋತಿದ್ದೀನಿ ನೋಡಿ. ಸೊ ಫೈನಲಿ ಬಂದು ನಮ್ಮ ಕಸ್ಟರ್ಡ್ ಮಿಲ್ಕ್ ಬಂದು ರೆಡಿ ಆಗಿದೆ. ಈ ಮಿಲ್ಕ್ ಬಂದು ಸೈಡಿಗೆ ಇಕ್ಕೋಬೇಕು, ಮತ್ತು ಪಕ್ಕದಲ್ಲಿ ಅಗರ್ ಐತಲ್ಲ ಅದು ಇನ್ನು ಸ್ವಲ್ಪ ಮೆಲ್ಟ್ ಆಗೋಕ್ಕೆ ಬಿಡಬೇಕು ಹಾಗೆಯೇ. ಸೊ ನಾನು ಯಾಕೆ ಇಷ್ಟೇ ಅಲ್ಲಾಡಿಸ್ತಿದ್ದೀನಿ ಅಂತ ಹೇಳಿದ್ರೆ, ನಾವು ಎಷ್ಟು ಅಲ್ಲಾಡಿಸ್ತೀವೋ ಅಂದರೆ ಮಿಕ್ಸ್ ಮಾಡ್ತೀವೋ ಅಷ್ಟು ಬಂದು ಮಿಲ್ಕ್ ಬಂದು ತಿನ್ನಾಗುತ್ತೆ. ಸೊ ನೆಕ್ಸ್ಟ್ ಬಂದು ಟೈಗರ್ ಕಂಪ್ನಿದು ನಾನು ರೋಸ್ ಮಿಲ್ಕ್ ಎಸೆನ್ಸ್ ಸಿಕ್ಕಿದ್ನಲ್ವಾ, ಅದು ಕೂಡ ಅದಕ್ಕೆ ಆ್ಯಡ್ ಮಾಡಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಸೊ ಇದು ನೋಡ್ತಿದ್ದೀರಾ ಅಂತೀನಿ, ನಾನು ಹೇಳಿದ್ನಲ್ಲ ಫಸ್ಟೇ ರೋಸ್ ಮಿಲ್ಕ್ ಪುಡ್ಡಿಂಗ್ ಅಂತ ಹೇಳ್ಬಿಟ್ಟು. ಸೊ ರೋಸ್ ಮಿಲ್ಕ್ ಮಾಡಿಕೊಂಡೆ ನಾನೀಗ. ಫಸ್ಟ್ ಬಂದು ಕಸ್ಟರ್ಡ್ ಮಿಲ್ಕ್ಗೆ ಬಂದು ಹಾಗೆ ರೋಸ್ ಮಿಲ್ಕ್ ಮಾಡಿಕೊಂಡೆ ನಾನು. ನಿಮಗೆ ಎಷ್ಟು ಕಲರ್ ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ನನಗೆ ಎಷ್ಟು ಬೇಕಾಗಿತ್ತು ಅಷ್ಟು ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಫೈನಲಿ ಇದು ಕೂಡ 100% ಬಂದು ರೆಡಿ ಆಗಿದೆ.
ಅದು ಒಂದು ಟೈಮ್ ಚೆಕ್ ಮಾಡ್ಕೊಂಡ್ವಿ. ಸೊ ಓಕೆ, ಫೈನಲಿ ರೋಸ್ ಮಿಲ್ಕ್ ನೋಡಿ ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಅಲ್ಲ. ಸೊ ಇದು ಏನು ಮಾಡಬೇಕಪ್ಪ ಅಂತ ಹೇಳಿದರೆ, ಇದು ಬಂದು ಅಷ್ಟೇ, ಅದು ಸಕ್ಕರೆ ಸ್ವಲ್ಪ ಎಲ್ಲ ಮೆಲ್ಟ್ ಆಗೋ ಗಂಟ ಬಿಟ್ಬಿಟ್ಟು ಅದು ನಾವು ತೆಗೆದು ಸೈಡಿಗೆ ಇಕ್ಕೋಬೇಕು. ಸೊ ಅಗೇನ್ ನಾನು ಮಿಕ್ಸ್ ಮಾಡ್ತಾನೆ ಇದ್ದೀನಲ್ಲ, ಬಿಕಾಸ್ ಅದು ಮಿಲ್ಕ್ ಬಂದು ಗಟ್ಟಿ ಆಗೋಕ್ಕೆ. ನೋಡಿ ಈಗ ನೆಕ್ಸ್ಟ್ ಬಂದು ಅಗರ್ ಇಕ್ಕಿದ್ನಲ್ಲ ಪಕ್ಕದಲ್ಲಿ, ಅದು ಬಂದು ಕಂಪ್ಲೀಟ್ ಬಾಯ್ಲ್ ಆಗಿದೆ. ಸೊ ಅಗರ್ ಹಾಕ್ಕೊಂಡೇ ಮಿಕ್ಸ್ ಮಾಡ್ತಿದ್ದೀನಿ ಒಂದು ಹ್ಯಾಂಡಲ್ಲಿ. ಫಸ್ಟ್ ಅಗರ್ ಹಾಕ್ಬಿಟ್ಟು ನೆಕ್ಸ್ಟ್ ಮಿಕ್ಸ್ ಮಾಡೋಕ್ಕೆ ಹೋದರೆ ಅಗರ್ ಆ್ಯಕ್ಟಿವ್ ಆಗಿಬಿಡುತ್ತೆ. ಸೊ ಅದು ಜೆಲಿ ಟೈಪ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಒಂದು ಹ್ಯಾಂಡಲ್ ಹಾಕ್ಕೊಂಡು ಒಂದು ಹ್ಯಾಂಡಲ್ ಮಿಕ್ಸ್ ಮಾಡ್ತಿದ್ದೀನಿ. ಸೊ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಒಂದು ಬೌಲಿಗೆ ತೆಗೆದು ಇಕ್ಬಿಡೋಣ. ಬೌಲಿಗೆ ಹಾಕ್ಕೊಂಡು ಇಕ್ಬಿಟ್ಟು ದೆನ್ ಏನು ಮಾಡಬೇಕಪ್ಪ ಅಂದರೆ, ಅದು ಸ್ವಲ್ಪ ಹೊತ್ತು ಹೊರಗಡೆನೇ ಇಕ್ಕೋಣ, ಬಿಕಾಸ್ ಬಿಸಿ ಬಂದು ಇಕ್ಬಾರ್ದಲ್ಲ ಫ್ರಿಜರೇಟರಲ್ಲಿ. ಸೊ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಸ್ವಲ್ಪ ತಣ್ಣಕ್ಕಾದ್ಮೇಲೆ ಆಮೇಲೆ ಬಂದು ಫ್ರಿಜ್ಜರಲ್ಲಿ ಇಕ್ಕೋಣ. ಫ್ರಿಜ್ಜರಲ್ಲಿ ಇಕ್ಬಿಟ್ಟು ಒಂದು ಹಾಫ್ ಆನ್ ಅವರೇ ಅಲ್ಲ, ಎಕ್ಸ್ಟ್ರಾ ಟೈಮು ಆಗುತ್ತೆ. ಸಮ್ ಟೈಮ್ 40 ಮಿನಿಟ್ಸ್ 50 ಮಿನಿಟ್ಸ್ ಆ ಥರ ಆಗುತ್ತೆ. ಸೊ ನಾವೆಲ್ಲ ಇಕ್ಬಿಟ್ಟು ಫ್ರಿಜ್ಜಲ್ಲಿ ದೆನ್ ಬಂದು ಹಾಗೆ ತಕ್ಕೊಂಡು ನಾವು ಅದು ಬೇಕಾದರೆ ಕಟ್ ಮಾಡಿಕೊಂಡು ತಿನ್ಬೋದು, ಇಲ್ಲ ಹಾಗೆ ಬಂದು ಸ್ಪೂನಲ್ಲಿ ಕೇಕ್ ಥರ ಎತ್ಕೊಂಡು ತಿನ್ಬೋದು. ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಸ್ ನೋಡಬೇಕಾದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡೋದಂತೂ ಮರಿಬೇಡಿ. ನಾನು ಬಂದು ಕಟ್ ಮಾಡೋ ಕ್ಲಿಪ್ ಬಂದು ಆ್ಯಡ್ ಮಾಡೋದು ಮರ್ತೋಗ್ಬಿಟ್ಟಿದ್ದೀನಿ. ಸೊ ದಟ್ಸ್ ವೈ ನಾವು ಫೈನಲಿ ಜೆಲ್ಲಿ ಲುಕ್ ಹೆಂಗಿದೆ ಅನ್ನೋದನ್ನ ಹೇಳಿ ಕಮೆಂಟ್ ಮಾಡಿ. ಸೊ ಅಷ್ಟು ಫೈನಲಿ ರೆಡಿ ಆಗಿದೆ. ಇದನ್ನು ಬಂದು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ತಿನ್ನಿ.